ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ರೆಮಿಡಿನ ಕೊಡ್ತೀನಿ. ಇಲ್ಲಿ ನೋಡಿ, ಇದೇನ್ ಬರುತ್ತಲ್ಲ, ಇದು ಮೂನ್ ಸ್ಟೋನ್ ಟಂಬಲ್ ಅಂತ ಹೇಳ್ತೀವಿ ನಾವು. ಕ್ರಿಸ್ಟಲ್ಸ್ ದಲ್ಲಿ ಬರುವಂತಹ ಒಂದು ಫಾರ್ಮ್ ಇದು. ಕ್ರಿಸ್ಟಲ್ಸ್ ದಲ್ಲಿ ಸುಮಾರು ಕ್ರಿಸ್ಟಲ್ಸ್ ಗಳನ್ನೆಲ್ಲ ನಾವು ನೋಡಿರ್ತೀವಿ. ಒಂದು ರೋಸ್ ಕಾರ್ಡ್ಸ್ ಬರುತ್ತೆ, ಒಂದು ಟೈಗರ್ ಐ ಬರುತ್ತೆ, ಅದ್ರ ಜೊತೆಗೆ ನಮಗೆ ಮೂನ್ ಸ್ಟೋನ್ ಬರುತ್ತೆ, ಕ್ಲಿಯರ್ ಕಾರ್ಡ್ಸ್. ಪ್ರತಿಯೊಂದು ಕ್ರಿಸ್ಟಲ್ಸ್ ದಲ್ಲಿ ಸ್ಟಡಿ ಮಾಡ್ಲಿಕ್ಕೆ ಹೋದಾಗ ಅನೇಕ ತರದ ನಾವು ಕ್ರಿಸ್ಟಲ್ಸ್ ಗಳನ್ನ, ಹರಳುಗಳನ್ನ ನಾವು ನೋಡ್ತೀವಿ. ಅದರಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿಬಿಟ್ಟು ಮೆಂಟಲಿ ಪೀಸ್ನೆಸ್ ಕೊಡುವಂತಹ ಈ ಟಂಬಲ್ಸ್ ಗಳೇನು ಬರುತ್ತಲ್ಲ ವೈಟ್ ಫಾರ್ಮ್ ದಲ್ಲಿ, ಇದಕ್ಕೆ ನಾವು ಮೂನ್ ಸ್ಟೋನ್ ಟಂಬಲ್ಸ್ ಅಂತ ಹೇಳ್ತೀವಿ. ಇದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಈ ಟಂಬಲ್ಸ್? ಫಸ್ಟ್ ಆಫ್ ಆಲ್, ಯಾರು ಮೆಂಟಲಿ ಡಿಸ್ಟರ್ಬೆನ್ಸ್ ಇರ್ತಾರೆ ಅಥವಾ ಚಂದ್ರಗ್ರಹ, ಮೂನ್ ಪ್ಲಾನೆಟ್ ಅನ್ನೋದು ಅವರ ಜಾತಕದಲ್ಲಿ 6ನೇ ಮನೆ, 8ನೇ ಮನೆ ಮತ್ತು 12ರಲ್ಲಿ ಕೂತಾಗ ಅವರಿಗೆ ತುಂಬಾನೇ ಡಿಸ್ಟರ್ಬೆನ್ಸ್ ಅನ್ನೋದು ಇರುತ್ತೆ. ಮತ್ತೆ ತಾಯಿ ಸಪೋರ್ಟ್ ಕೂಡ ಇರಲ್ಲ ಅವರಿಗೆ. ಹೀಗಾಗ್ಬಿಟ್ಟು ಮೆಂಟಲಿ ಯಾವುದೋ ಒಂದು ಡಿಸಿಷನ್ ತಗೋಬೇಕಂದ್ರೆ ಪ್ರಾಪರ್ ಆಗಿ ಡಿಸಿಷನ್ ತಗೊಳಿಕ್ಕೆ ಆಗ್ತಾ ಇರಲ್ಲ, ಜಂಬ್ಲಿಂಗ್ ಆಗ್ತಾ ಇರತ್ತೆ ಅವ್ರ ಮೈಂಡ್ಗೆ. ಅಂತ ಟೈಮ್ದಲ್ಲಿ ಈ ರೀತಿ ಇರುವಂತಹ ಸ್ಟೋನ್ ಅನ್ನ ಅವರು ತಮ್ಮ ಬೆಡ್ ಹತ್ರ ಒಂದು ಬೌಲ್ದಲ್ಲಿ, ಈ ರೀತಿ ಬೌಲ್ ಬರುತ್ತಲ್ಲ, ಆ ಬೌಲ್ದಲ್ಲಿ ಹಾಕ್ಬಿಟ್ಟು 2, 3 ಅಥವಾ 1 ಇಟ್ರು ಕೂಡ ಅದು ವರ್ಕ್ ಆಗತ್ತೆ. 2, 3 ಜಾಸ್ತಿ ಇಟ್ರು ಕೂಡ ಅದ್ರ ತುಂಬಾ ಬೆನಿಫಿಟ್ ಸಿಗ್ತಾ ಹೋಗುತ್ತೆ. ಅದನ್ನ ಏನ್ ಮಾಡ್ಬೇಕಂದ್ರೆ, ತಮ್ಮ ತಲೆ ಹತ್ರ ಮಲಗಬೇಕಾದ್ರೆ ರಾತ್ರಿ ಹೊತ್ತು ಬೌಲ್ದಲ್ಲಿ ಹಾಕಿಟ್ಬಿಟ್ಟು ಅದನ್ನ ಮಲಗಬೇಕು. ಈ ರೀತಿ ಮಾಡೋದ್ರಿಂದ ಅವ್ರ ಹತ್ರ ಇರುವಂತ, ಅವರೊಳಗೆ ಇರುವಂತ ನೆಗೆಟಿವ್ ಎನರ್ಜಿ ಏನಿದೆಯಲ್ಲ, ಅದು ಆಟೋಮೆಟಿಕಲಿ ರಿಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಮೆಂಟಲಿ ಪೀಸ್ನೆಸ್ ಬಂದ್ಬಿಟ್ಟು ಕೂಲು ಮತ್ತೆ ಕಾಮ್ ಆಗಿಬಿಡ್ತಾರೆ ಅವರು. ಅದಕ್ಕೆ ತುಂಬಾನೇ ಈ ಮೂನ್ ಸ್ಟೋನ್ ಅನ್ನೋದು ಮೆಂಟಲ್ ಬ್ಯಾಲೆನ್ಸಿಂಗ್ ಸಲುವಾಗಿ ಒಳ್ಳೆ ಫಲ ಕೊಡುವಂತಹ ಇದು ಕ್ರಿಸ್ಟಲ್ ಅಂತ ಹೇಳ್ತೀನಿ ನಾನು. ಅದ್ರ ಜೊತೆಗೆ ಮಕ್ಕಳು ಎಜುಕೇಶನ್ ದಲ್ಲಿ ಸ್ವಲ್ಪ ಅಷ್ಟೊಂದು ಓದಿನ ಕಡೆ ಗಮನ ಕೊಡಲ್ದೇನೆ ಬೇರೆ ಬೇರೆ ಆಕ್ಟಿವಿಟೀಸ್, ಅದರ್ ಆಕ್ಟಿವಿಟೀಸ್ ನಲ್ಲಿ ಇನ್ವಾಲ್ವ್ಮೆಂಟ್ ಆಗಿಬಿಟ್ಟು ಅವರು ಕಾನ್ಸಂಟ್ರೇಷನ್ ಅನ್ನ ಹಾಳು ಮಾಡ್ಕೋತಾ ಇದ್ರೆ, ಅವಾಗ ಕೂಡ ಈ ರೀತಿ ಇರುವಂತಹ ಸ್ಟೋನ್ಸ್ ಗಳೇನಿದೆಯಲ್ಲ, ಈ ಮೂನ್ ಸ್ಟೋನ್ಸ್, ಇವು ತುಂಬಾನೇ ಚೆನ್ನಾಗಿ ವರ್ಕ್ ಆಗುವಂತದ್ದು ಬರುತ್ತೆ. ಏನ್ ಮಾಡ್ಬೇಕಂದ್ರೆ, ಈ ಸ್ಟೋನ್ಸ್ ಗಳನ್ನ ತಗೊಂಡ್ಬಿಟ್ಟು ಅವ್ರ ತಲೆ ಹತ್ರ ಕೂಡ ದಿಂಬೇನಿರುತ್ತೆ ಅಥವಾ ಯಾವ ಸೈಡ್ ತಲೆ ಮಾಡಿ ಮಲಗ್ತಿರ್ತಾರೆ ಅಲ್ಲಿ ಕೂಡ ಒಂದು ಬೌಲ್ದಲ್ಲಿ ಹಾಕಿಡಿ. ಜೊತೆಗೆ ಅವ್ರ ಬ್ಯಾಗ್ದಲ್ಲಿ, ಏನು ಸ್ಕೂಲ್ ಬ್ಯಾಗ್ ಇರತ್ತಲ್ಲ, ಅದರಲ್ಲಿ ಒಂದು ಜಿಪ್ಲಾ ಕವರ್ದಲ್ಲಿ ಈ ರೀತಿ 2-3 ಟಂಬಲ್ಸ್ ಗಳನ್ನ, ಮೂನ್ ಸ್ಟೋನ್ ಟಂಬಲ್ಸ್ ಗಳನ್ನ ಹಾಕಿಡುವುದರಿಂದ ಅವರ ಎಜುಕೇಶನ್ಗೆ ತುಂಬಾನೇ ಸಪೋರ್ಟಿವ್ ಆಗಿಬಿಟ್ಟು ಅವರು ಕಾನ್ಸಂಟ್ರೇಷನ್ ಅನ್ನ ಜಾಸ್ತಿ ಮಾಡ್ತಾರೆ. ಇದರಲ್ಲಿ ಎಜುಕೇಶನ್ ದಲ್ಲಿ, ಸ್ಟಡಿಯಲ್ಲಿ ಕಾನ್ಸಂಟ್ರೇಷನ್ ಬಂದ್ಬಿಟ್ಟು ಸ್ಕೋರ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಚೈಲ್ಡ್ಹುಡ್ ದಲ್ಲಿ ಏನಾಗ್ತಾ ಇರುತ್ತೆ, ಮೈಂಡ್ ಒಂದೇ ತರ ಇರಲ್ಲ, ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರುತ್ತೆ, ಹಿಡಿತದಲ್ಲಿ ಬರ್ತಾ ಇರಲಿಲ್ಲ, ಮೆಂಟಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಆ ಟೈಮ್ದಲ್ಲಿ ಈ ಡಂಬಲ್ಸ್ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಮತ್ತೆ ಒಂದಷ್ಟು ಜನ ಪೂರಾ ಡಿಪ್ರೆಷನ್ ಒಳಗಾಗಿರ್ತಾರೆ. ಅವರಿಗೆ ಒಂದಷ್ಟು ಸರಿ ಏನಾಗಿರತ್ತೆ ಅಂದ್ರೆ, ಇವರು ಮೆಂಟಲ್ ಡಾಕ್ಟರ್ ಕಡೆಗೆ ಹೋಗ್ಬಿಟ್ಟು ಟ್ಯಾಬ್ಲೆಟ್ಸ್ ಅನ್ನ ತಗೊಳ್ಳುವಂತ ಸಿಚುವೇಶನ್ ಬಂದಿರುತ್ತೆ. ಅಂತ ಟೈಮ್ನಲ್ಲಿ ಅವರು ಕೂಡ ತಮ್ಮ ಪೀಸ್ನೆಸ್, ಕೂಲು ಮತ್ತೆ ಕಾಮ್ ಮೈಂಡ್ ಇರಿಸ್ಕೊಳ್ಳಿಕ್ಕೆ ಈ ರೀತಿ ಟಂಬಲ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ ಇದು 100% ಆಗಿ ರಿಸಲ್ಟ್ ಕೊಡುತ್ತೆ. ಯಾರಿಗೆಲ್ಲ ಮೆಂಟಲ್ ಬ್ಯಾಲೆನ್ಸಿಂಗ್ ಸಲುವಾಗಿ, ಯಾರಿಗೆಲ್ಲ ಮೆಂಟಲ್ ಬ್ಯಾಲೆನ್ಸಿಂಗ್ ಮಾಡ್ಕೊಳ್ಬೇಕು ಅನ್ನೋದಿದೆ, ಈ ರೀತಿ ಕ್ರಿಸ್ಟಲ್ ಫಾರ್ಮ್ ನಲ್ಲಿ ಬರುವಂತಹ ಅಥವಾ ಟಂಬಲ್ ಫಾರ್ಮ್ ನಲ್ಲಿ ಬರುವಂತಹ ಮೂನ್ ಸ್ಟೋನ್ ಅನ್ನ ಯೂಸ್ ಮಾಡೋದ್ರಿಂದ ಬೆನಿಫಿಟ್ ಸಿಗತ್ತೆ. ಮತ್ತೆ ಒಂದಷ್ಟು ಸಾರಿ ಚೈಲ್ಡ್ ಬರ್ತಿಗೂ ಕೂಡ, ಪ್ರೆಗ್ನೆನ್ಸಿಗೂ ಕೂಡ ಅವರಿಗೆ ಪ್ರಾಬ್ಲಮ್ ಆಗ್ತಾ ಇದ್ರೆ, ಅವರು ಕೂಡ ಈ ರೀತಿ ಬರುವಂತಹ ಮೂನ್ ಸ್ಟೋನು, ಇದು ಮದರ್ ಕಾರಕ ಅಂದ್ರೆ ಮಾತೃಕಾರಕ ಅಂತ ಹೇಳ್ತೀವಿ ನಾವು, ಅವರು ಕೂಡ ತಮ್ಮ ಜೊತೆಗೆ ಈ ಸ್ಟೋನ್ಸ್ ಗಳನ್ನ ತಮ್ಮ ಬೆಡ್ ಹತ್ರ ಇಟ್ಕೊಳ್ಳೋದ್ರಿಂದ ಕೂಡ ಅವ್ರಿಗೂ ಅದ್ರದ್ದು ಚೆನ್ನಾಗಿ ರಿಸಲ್ಟ್ ಬಂದ್ಬಿಟ್ಟು ಅವರಿಗೆ ಕನ್ಸೀವ್ ಆಗ್ಲಿಕ್ಕೆ ಹೆಲ್ಪ್ ಆಗತ್ತೆ. ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರೆಲ್ಲ ಈ ರೆಮಿಡಿನ ಮಾಡ್ಕೊಂಡು ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.